ನಮಸ್ಕಾರ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಉತ್ತರಾಖಂಡ್ನಲ್ಲಿರೋ ಪಂಚ್ ಕೇದಾರ್ ದೇವಾಲಯಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಅದರಲ್ಲಿ ಫಸ್ಟ್ ಟೆಂಪಲ್ ಆಗಿರುವಂತಹ ಕೇದಾರ್ನಾಥ್ಗೆ ನಾವು ಹೋಗಿ ವಾಪಸ್ ಬಂದಿದ್ವಿ. ಈ ಸಂಚಿಕೆಯಲ್ಲಿ ಪಂಚ್ ಕೇದಾರ್ ದೇವಾಲಯಗಳ ಎರಡನೇ ದೇವಸ್ಥಾನ ಆಗಿರುವಂತಹ ಮಧ್ಯ ಮಹೇಶ್ವರ್ ಕಡೆಗೆ ನಾನು ಹೊರಟಿದ್ದೀನಿ. ಪಂಚ್ ಕೇದಾರ್ ದೇವಾಲಯಗಳು ಉತ್ತರಾಖಂಡ್ನಲ್ಲಿರುವಂತಹ 5 ಶಿವನ ದೇವಾಲಯಗಳ ಗುಂಪು. ಇವು ಯಾವ್ಯಾವು ಅಂತಂದ್ರೆ ಕೇದಾರ್ನಾಥ್, ಮಧ್ಯಮಹೇಶ್ವರ್, ತುಂಗ್ನಾಥ್, ರುದ್ರನಾಥ್ ಹಾಗೂ ಕಲ್ಪೇಶ್ವರ್. ಈ ಜಾಗಗಳಲ್ಲಿ ಪಾಂಡವರು ಶಿವನ ಬೇರೆ ಬೇರೆ ಅಂಗಗಳ ದರ್ಶನ ಮಾಡಿ ಅಲ್ಲಲ್ಲಿ ಒಂದೊಂದು ದೇವಸ್ಥಾನನ ಸ್ಥಾಪಿಸಿದ್ದಾರೆ ಅನ್ನೋ ನಂಬಿಕೆ ಇದೆ. ಕೇದಾರ್ನಾಥಿಂದ ಊಕಿಮಠ್ಗೆ ಒಂದು ಶೇರ್ ಟ್ಯಾಕ್ಸಿ ತಗೊಂಡು ಅಲ್ಲಿಂದ ರಾಸಿ ಅನ್ನೋ ಹಳ್ಳಿಗೆ ಇನ್ನೊಂದು ಶೇರ್ ಟ್ಯಾಕ್ಸಿ ತಗೊಳ್ಬೇಕಾಗತ್ತೆ. ರಾಸಿಯಲ್ಲಿ ಟ್ಯಾಕ್ಸಿಯಿಂದ ಇಳಿದು ಇಮಿಡಿಯೇಟ್ ಆಗಿ ನಾನು ಟ್ರೆಕ್ ಸ್ಟಾರ್ಟ್ ಮಾಡಿದೆ. ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಇಲ್ಲಿ ಅಕ್ತೋಲಿಧರ್ ಅಂತ ಕರೀತಾರೆ. ಓಕೆ, ಸೊ ಇವಾಗ ರಾನ್ಸಿಯಿಂದ ಮುಂದೆ ನಾನು ರೀಚ್ ಆಗಿದ್ದೀನಿ. ಓಕೆ, ಸೊ ನಾನು ಇವಾಗ ರಾನ್ಸಿಯಿಂದ ಮಧ್ಯ ಮಹೇಶ್ವರ್ ಕಡೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಪೂರಾ ಟ್ರೆಕ್ ಇವತ್ತು ಕಂಪ್ಲೀಟ್ ಮಾಡೋದಿಲ್ಲ. ಇವತ್ತು ಗೋಂಡಾರ್ ಅನ್ನೋ ಒಂದು ವಿಲೇಜಲ್ಲಿ ಸ್ಟೇ ಮಾಡಿ ನಾಳೆ ಟ್ರೆಕ್ ಕಂಪ್ಲೀಟ್ ಮಾಡ್ತೀನಿ. ಇವತ್ತಾಗಲೇ ನಾನು ಬೆಳಗ್ಗೆ ಸೋನ್ಪ್ರಯಾಗಿಂದ ಹೊರಟು ಊಕಿಮಠ್ ರೀಚ್ ಆಗಿ ಊಕಿಮಠಿಂದ ಇನ್ನೊಂದು ಗಾಡಿ ಮಾಡಿಕೊಂಡು ರಾನ್ಸಿ ಕಡೆ ಬಂದು ಅಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ತೋರಿಸ್ತಾ ಹೋಗ್ತೀನಿ ಫುಲ್ ಟ್ರೆಕ್ನ. ಸೊ ಇವಾಗ ನೀವಿಲ್ಲಿ ಕೇಳಿಸ್ಕೊತಿರೋಂಥ ಸೌಂಡು ಕ್ರಿಕೆಟ್ಗಳದ್ದಾಗಿರುತ್ತೆ. ಬ್ಯೂಟಿಫುಲ್ ಫಾರೆಸ್ಟ್. ಕೇದಾರ್ನಾಥ್ ಥರ ಇಲ್ಲಿ ಟೂರಿಸ್ಟ್ಗಳಿಲ್ಲ. ಪ್ರಿಟಿ ಎಂಟಿ, ವೆರಿ ಎಂಟಿ ಆ್ಯಕ್ಚುಲಿ. ಇಟ್ ಇಸ್ ಗ್ರೇಟ್. ಸೊ ಇಟ್ಸ್ ಅ ಗುಡ್ ಡೇ. ಅಕ್ತೋಲಿಧರ್ ಇಂದ ಸುಮಾರು 5 ಕಿಲೋಮೀಟರ್ ದೂರ ಇರೋ ಗೋಂಡಾರ್ ವಿಲೇಜ್ ತನಕ ಇವತ್ತು ಟ್ರೆಕ್ ಮಾಡಿ ಅಲ್ಲಿ ನೈಟ್ ಸ್ಟೇ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಓಕೆ, ಇನ್ನೊಂದು ಸ್ವಲ್ಪನೇ ದೂರ, ಮೇ ಬಿ ಅರೌಂಡ್ 1/2 ಕಿಲೋಮೀಟರ್ ಮೋರ್. ಇನ್ನೇನು ಗೋಂಡಾರ್ ವಿಲೇಜ್ ರೀಚ್ ಆಗೇ ಬಿಡ್ತೀನಿ. ಗೋಂಡಾರ್ ವಿಲೇಜಲ್ಲಿ ಇವತ್ತು ರಾತ್ರಿ ಸ್ಟೇ ಮಾಡಿ ನಾಳೆ ಬೆಳಿಗ್ಗೆ ಪೂರಾ ಮಧ್ಯ ಮಹೇಶ್ವರ್ ತನಕ ನಾನು ಟ್ರೆಕ್ ಮಾಡ್ತೀನಿ. ಸೊ ಎಸ್, ಆಲ್ಮೋಸ್ಟ್ ದೇರ್. ಕೇವಲ ಇನ್ನೊಂದು 250 ಮೀಟರ್ಸ್ ಇದೆ ಅಷ್ಟೇ ಗೋಂಡಾರ್ ವಿಲೇಜ್. ಅಲ್ಲಿ ಕಾಣಿಸ್ತಿರೋ ಸೆಟಲ್ಮೆಂಟೇ ಗೋಂಡಾರ್ ವಿಲೇಜ್. ಸೊ ನಂದು ಟಿ ಶರ್ಟು ಒಳಗಡೆ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಅದನ್ನು ತೆಗಿಯೋಕ್ಕೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಒಳಗಡೆ ಏನೂ ಹಾಕಿಲ್ಲ, ಟಿ ಶರ್ಟ್ ಇಲ್ದಂಗೆ ಬರೀ ಶೆಲ್ಲಲ್ಲಿ ಟ್ರೆಕ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು 250 ಮೀಟರ್ಸ್ ಆ್ಯಂಡ್ ಐಮ್ ದೇರ್. ರಾಸಿ ಇಂದ ಮುಂದೆ ಒಂದು ಹಳ್ಳಿಯಲ್ಲಿ ನಾನು ಸ್ಟೇ ಆಗಿದ್ದೀನಿ. ಇವತ್ತು ರಾತ್ರಿ ಇಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಮಧ್ಯ ಮಹೇಶ್ವರದ್ದು ಟ್ರೆಕ್ ಕಂಟಿನ್ಯೂ ಮಾಡ್ತೀನಿ. ಇದು ನಾನು ಗೋಂಡಾರ್ ವಿಲೇಜಲ್ಲಿ ಸ್ಟೇ ಮಾಡಿದ್ದಂಥ ಹೋಮ್ ಸ್ಟೇ. ಏನೂ ಫ್ಯಾನ್ಸಿ ಇಲ್ಲ, ಬಟ್ ಕಂಫರ್ಟಬಲ್ ಆಗಿ ಸ್ಟೇ ಮಾಡಿದೆ. ಹೋಮ್ ಸ್ಟೇ ಅಲ್ಲೇ ಒಳ್ಳೆ ಊಟ ಮಾಡಿ ರೆಸ್ಟ್ ಮಾಡಿದೆ. ನೆಕ್ಸ್ಟ್ ಮಾರ್ನಿಂಗ್ ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ಎದ್ದು ಟ್ರೆಕ್ಕಿಂಗ್ ಶುರು ಮಾಡಿದೆ. ಸೊ ಇವಾಗ ಫಸ್ಟ್ ಲೈಟ್, ಟೈಮ್ 5:47. ಸೊ ನಾನು ಗೋಂಡಾರ್ ವಿಲೇಜಿಂದ ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯ ಮಹೇಶ್ವರ್ ಕಡೆಗೆ. 10 ಕಿಲೋಮೀಟರ್ಸ್ ಅಂತ ಹೇಳಿದ್ದಾರೆ. ಸ್ವಲ್ಪ ಅಸೆಂಡ್ ಇದೆ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಸಿ, ಆದಷ್ಟು ಬೇಗ ಅಲ್ಲಿ ತಲುಪಿದ್ರೆ
ಒಳ್ಳೇದು ಅಂತ ಅನಿಸುತ್ತೆ. ಸೊ ಸ್ವಲ್ಪ ಅರ್ಲಿನೇ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ ಹೇಗೋಗುತ್ತೆ. ಬೆಳಿಗ್ಗೆ ಹಾಗೆ ಬೆಟ್ಟಗಳ ಮಧ್ಯ ನಡ್ಕೊಂಡು ಹೋಗ್ತಿದ್ರೆ ಬೆಟ್ಟದ ಹೂವು ಸಿನಿಮಾಲ್ ಬರೋ ಅಪ್ಪು ಸರ್ ಥರನೇ ಫೀಲ್ ಆಯಿತು. ಸ್ಟಾರ್ಟಿಂಗ್ ಸೆಕ್ಷನ್ ತುಂಬ ಸ್ಟೀಪ್ ಆಗಿತ್ತು. ಬಿಸಿಲು ಇಲ್ಲದೆ ಇರೋದ್ರಿಂದ ಹತ್ತೋಕೆ ಸುಲಭ ಆಯಿತು. ಗೋಂಡಾರಹಳ್ಳಿ ಹಾಗೂ ಮಧ್ಯಮಹೇಶ್ವರ್ ನಡುವೆ ಕಡ್ರ, ನಾನು, ಮೈಕಂಬ, ಕೂಂಚಟ್ಟಿ ಅಂತ ಒಂದಷ್ಟು ಸಣ್ಣ ಸಣ್ಣ ಹಳ್ಳಿಗಳು ಸಿಗುತ್ತೆ. ಈ ಹಳ್ಳಿಗಳಲ್ಲಿ 2-3 ಮನೆ ಇದ್ದರೆ ಹೆಚ್ಚು. ಇಲ್ಲಿನ ಜನ ಅದನ್ನೇ ಹೋಮ್ ಸ್ಟೇ ಆಗಿ ಮಾಡಿಕೊಂಡು ಸಣ್ಣ ಪುಟ್ಟ ಊಟ ತಿಂಡಿ ಮಾರಾಟ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದಾರೆ. ದೂರದ ಬೆಟ್ಟದ ಅಂಚಿನಲ್ಲಿ ಸೂರ್ಯ ಇವಾಗ ಹುತ್ತಾ ಇದ್ದಾನೆ. ಟೈಮ್ ಇವಾಗ 7:09 ನೋಡಿ, ಯಾರೋ ಪುಣ್ಯಾತ್ಮರು ಇಂಥ ಜಾಗದಲ್ಲಿ ಇಷ್ಟು ಒಂದು ಕ್ಯೂಟ್ ಲಿಟಲ್ ಬೆಂಚ್ ರೆಡಿ ಮಾಡಿದ್ದಾರೆ. ಮಧ್ಯಮಹೇಶ್ವರ ರಸ್ತೆನಲ್ಲಿ ಇಲ್ಲಿ ರೆಸ್ಟ್ ಮಾಡ್ದಲ್ಲೇ ಇದ್ದರೆ ಇದರಲ್ಲಿ ಏನೋ ಕಳ್ಕೊಳೋದಕ್ಕಿದೆ ಅಂತ ನನಗನ್ಸುತ್ತೆ. ಇಲ್ಲಿ ರೆಸ್ಟ್ ಮಾಡ್ದಲ್ಲೇ ಇದ್ದರೆ ಇಲ್ಲಿ ಏನೋ ಕಳ್ಕೊಳೋದಕ್ಕಿದೆ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿರೋ ಜಾಗದಲ್ಲಿ ಒಂದು ಬೆಂಚ್ ಮಾಡಿದ್ದಾರೆ. What a view! What a beautiful view! ಮುಂದೆ ಸಾಕ್ತಾ ನನಗೊಬ್ರು ಫ್ರೆಂಡ್ ಸಿಕ್ಕರು. यहाँ पे कितना दूर है? यहाँ पे यहाँ से भी 5 किलोमीटर मदमेश्वर है। अच्छा 2 किलोमीटर पे वो मैखमा पड़ेगा। अच्छा उसके बाद 2 किलोमीटर पूंचट्टी पड़ेगा अच्छा अच्छा और उसके बाद 1-2 बैंडनेस और उसके बाद सीधा मदमेश्वर। जी, इस जगह को क्या बोलते हैं? ये वाला जगह नानू चट्टी। नानू-चट्टी। अच्छा अच्छा अच्छा। और बारिश हो रहा है ऊपर? नहीं, बारिश आजकल बारिश नहीं हो रहा है। नहीं हो रहा है ना? होगा भी थोड़ा, आधा घंटे होगा, उसके बाद क्लियर मौसम। अच्छा अच्छा अभी सामने पे नंदीकुंड पिक दिख रहा है। नंदीकुंड पांडवसेरा सामने वो लास्ट पीछे जो पिक दिख रहा है, अच्छा खड़ा पिक ना, अच्छा उधर से पीछे कल्पेश्वर जाते हैं अच्छा अच्छा। और इधर से रुद्रनाथ के लिए। कहाँ से रुद्रनाथ के लिए? वहीं से कल्पेश्वर, हाँ, वहीं से रुद्रनाथ मनपाई होके कल्पेश्वर अच्छा और बैतरणी बर्मा बुग्याल होके अच्छा। रुद्रनाथ। मेरे को जाना है रुद्रनाथ ना, इसके बाद मुझे जाना है चोपटा। तो ये इस पर दिख रहा है कुछ? रिकॉर्ड हो रहा है वो, अच्छा रिकॉर्ड हो रहा है। चोपटा जाना है, हाँ। उसके बाद रुद्रनाथ, उसके बाद मेरे को कल्पेश्वर। कल्पेश्वर तो एकदम गाड़ी वाले रास्ता है, एकदम लास्ट गाड़ी जाती है कल्पेश्वर तक। अच्छा 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 तो रुद्रनाथ है थोड़ा ऐसे जैसे यहाँ है ना, अच्छा ऐसे ही। वहाँ पर भी वो मिलेगा डॉर्मेट्री अच्छा रहने के लिए अच्छा। और रास्ते में रास्ते में टेंट टूंट लगे हुए हैं वहाँ। ये पंच केदार में सबसे डिफिकल्ट वाला कौन सा? सबसे डिफिकल्ट वाला वैसे रुद्रनाथ है। रुद्रनाथ। रुद्रनाथ है। अच्छा अच्छा। उसके बाद केदारनाथ होगा। उसके बाद केदारनाथ तो घोड़े खच्चर रास्ते में दुकान लोग चलते रहते आते रहते, पता नहीं चलता है। एकदम हिमालय के जड़ में क्या है वो है केदारनाथ। बाकी सारे केदार हिमालय के उसमें नहीं है जड़। तो मदमेश्वर भी एकदम नीचे है बुग्याल में। अच्छा हिमालय तो पीछे पड़ गया, इतना ठंडा नहीं है। रुद्रनाथ भी एकदम बुग्याल में है, अच्छा अच्छा तुंगनाथ भी बुग्याल में है
हाइट सबसे ज़्यादा तुंगनाथ की है। तुंगनाथ की। जी आपका नाम? विजय। बहुत बढ़िया, Thank आपसे you. मिलकर बहुत खुशी हुई. ಚಲೋ ಮಿಲ್ತೆ ಹಾಗೆ. ನಾನಿವಾಗ ನಾನು ಅನ್ನೋ ಒಂದು ಹಳ್ಳಿಯಿಂದ ಮುಂದೆ ಬಂದಿದ್ದೀನಿ. ಇನ್ನೊಂದು 5 ಕಿಲೋಮೀಟರ್ಸ್ ಇದೆ ಮಹೇಶ್ವರ್ಗೆ. टेंट होगा? टेंट तो वो लगा ही नहीं देगा निकालो में ना। हाँ पन्ना में तो नहीं ಮಧ್ಯ ಮಹೇಶ್ವರ್ ಇಲ್ಲಿಂದ 3.95 ಕಿಲೋಮೀಟರ್ ದೂರ. ಸೊ ಚಲೋ ಲೆಟ್ಸ್ ಡೂ ದಿಸ್. ಯಾ ಇವಾಗ ಒಂದು ಜಂಗಲ್ ಸೆಕ್ಷನ್ ಸಿಕ್ಕಿದೆ. ಬಿಸಿಲಲ್ಲಿ ಸಿಕ್ಕಾಪಟ್ಟೆ ತಂಪಾಗಿದೆ ಈ ಸೆಕ್ಷನ್. ಇನ್ನೊಂದು 2 ಕಿಲೋಮೀಟರ್ಸ್ 2.5 ಕಿಲೋಮೀಟರ್ಸ್ ಬಾಕಿ ಇರ್ಬೋದು. ಸುಮಾರು ಸ್ಟೀಪ್ ಇದೆ ಅಸೆಂಟ್. ವಿತ್ ಲೋಡ್ ಮಾಡ್ತಾ ಇದ್ದೀನಿ. ಬಿಸಿಲು ಕೂಡ ಇದೆ, ಬಟ್ ನಾಟ್ ಎನ್ ಇಶ್ಯೂ. ಇನ್ನೇನು ಬಂದೇ ಬಿಡ್ತು. चलो बताओ आपका नाम क्या है? मेरा नाम राजेश। राजेश। और आप कहाँ से? मैं रांची से। रांची से। तो हम लोग अभी साथ में चल रहे हैं. हाँ अभी क्या आधा घंटे का रास्ता बचा होगा? हाँ आधा 1 घंटा हो गया। अच्छा. वो थोड़ा ये इವರು 20 kg लोडली ट्रैकिंग ಮಾಡ್ತಿದ್ದಾರೆ. मैं बोल रहा हूँ हाँ। आप 20 kg लोड लेके ट्रैक करो. मेरा हाँ मेरा होगा 15 से 17 तक। हाँ इतने किलो। तो ಇನ್ನೇನು ನಾವು ರೀಚ್ ಆಗೇ ಬಿಡ್ತೀವಿ ಮಧ್ಯ ಮಹೇಶ್ವರ್. कितना दूर है भाई यहाँ से? होगा तो 205 200 मीटर. हाँ बोल रहे ಇನ್ನೇನು 200 ಮೀಟರ್ ಅಷ್ಟೇ ರೀಚ್ ಆಗೇ ಬಿಡ್ತೀವಿ. अरे नहीं, यहाँ पे वेट कर सकते हैं ना, टेंपल के पास तो होंगे ही. मैं सर जी बैंगलोर से. कितने लोग हैं? मैं अकेला हूँ. मध्य महेश्वर टेंपल बीच आगे बढ़ते. ಫೈನಲಿ ನಾನು ಮಧ್ಯ ಮಹೇಶ್ವರ್ ರೀಚ್ ಆದೆ. ದೂರದಲ್ಲಿ ದೇವಸ್ಥಾನ ಕಾಣಿಸ್ತಿದ್ದಂಗೆ ಎನರ್ಜಿ ವಾಪಸ್ ಬಂತು. ಮಧ್ಯ ಮಹೇಶ್ವರದಲ್ಲಿ ಪಾಂಡವರು ಶಿವನ ಹೊಕ್ಕಳು ಭಾಗನ ದರ್ಶನ ಮಾಡಿ ಅಲ್ಲಿ ದೇವಸ್ಥಾನ ಸ್ಥಾಪಿಸಿದ್ರು ಅಂತ ನಂಬಿಕೆ ಇದೆ. ಆ ಕಲ್ಲಿನ ಗೋಡೆಗಳನ್ನ ಮುಟ್ಟು ನೋಡಿದ್ರೆ
ಎಷ್ಟೋ ಮಳೆ ಚಳಿ ಬಿಸಿಲನ್ನ ನುಂಗಿ ಜಗದೇ ನಿಂತಿರೋ ಅದರ ಗತ್ತು ನಮಗೆ ಸರಳತೆ ಹೇಳ್ಕೊಡುತ್ತೆ. ನಾವು ಈ ಜಗತ್ತಲ್ಲಿ ಕ್ಷಣಿಕ, ಆದರೆ ಈ ದೇವಸ್ಥಾನಗಳು ಎಷ್ಟು ಸಾವಿರ ವರ್ಷಗಳಿಂದ ಇಲ್ಲಿ ಹೀಗೆ ನಿಂತಿದೆಯೋ ಮುಂದೆ ಇನ್ನೆಷ್ಟು ಸಾವಿರ ವರ್ಷಗಳು ಹೀಗೆ ನಿಲ್ಲುತ್ತೋ ಗೊತ್ತಿಲ್ಲ. ಅಲ್ಲಿನ ಮೌನ ಒಂಥರ ಭಾರವಾಗಿತ್ತು, ಆದರೆ ಅದೇ ಭಾರ ಮನಸ್ಸಿಗೆ ಒಂಥರ ನೆಮ್ಮದಿ ಕೊಡ್ತು. ಸೊ ಇವಾಗ ಮಧ್ಯಮಹೇಶ್ವರ ಟೆಂಪಲ್ ಒಳಗಡೆ ಹೋಗಿ ಬಂದಾಗಿದೆ. ನಾನು ಇವತ್ತು ರಾತ್ರಿ ಹೊರಗಡೆನೇ ಕ್ಯಾಂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ಯಾರೋ ಪೊಲೀಸ್ ಅಧಿಕಾರಿ ಯಾರೋ ಒಬ್ಬರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಪೊಲೀಸ್ನವ್ರು ಜಾಸ್ತಿ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ. ಅಲೌಡ್ ಇಲ್ಲ ಅಂತ ಸ್ವಲ್ಪ ಲೋಕಲ್ಸ್ ಎಲ್ಲ ಹೇಳ್ತಿದ್ದಾರೆ. ಸೊ ಇವತ್ತು ಹೊರಗಡೆ ಕ್ಯಾಂಪ್ ಮಾಡೋದು ಕಷ್ಟ ಆಗ್ಬೋದು. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಬಟ್ ಸ್ವಲ್ಪ ಪ್ರಾಬ್ಲಮ್ಮೇನೆ. ಸ್ವಲ್ಪ ವೆದರ್ ಚೇಂಜ್ ಆಗ್ತಾಯಿದೆ, ಫಾಗ್ ಸುತ್ಕೊತಾ ಇದೆ, ನೀವು ನೋಡ್ಬೋದು. ಸಿಕ್ಕಾಬಟ್ಟೆ ಫಾಗ್ ಆಗ್ತಾಯಿದೆ. ಇವತ್ತು ರಾತ್ರಿ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಿತ್ತು ಅಂತ ಅದೇ ಫೀಲಲ್ಲಿ ಬಿಸಿ ಬಿಸಿ ಮ್ಯಾಗಿ ತಿಂದೆ. ಹಾಗೆ ಕೂತ್ಕೊಂಡು ಈ ವೈಬ್ನ ಎಂಜಾಯ್ ಮಾಡಬೇಕಾದ್ರೆ ಈ ಕರು ನನಗೆ ಫ್ರೆಂಡ್ ಆಯಿತು. ಇದು ಯಾವುದೋ ಒಂದು ಹಸು ನನ್ನ ಹತ್ರನೇ ಬಂದಿದೆ ಮಾತಾಡ್ಸೋಕ್ಕೆ. ಹೀಗೆ ಮಾತಾಡ್ತಾ ಇದ್ದೀನಿ. ಪೂರಾ ಮಿಸ್ಟ್ ಕವರ್ ಆಗಿದೆ, ಪೂರಾ ಮಿಸ್ಟ್. ಆ ರಾತ್ರಿ ಮಹಾರತಿ ನೋಡಿ ದೇವಸ್ಥಾನದ ಒಳಗೋಗಿ ದರ್ಶನ ಮಾಡಿ ರೆಸ್ಟ್ ಮಾಡಿದೆ. ಇವತ್ತು ಬೆಳಿಗ್ಗೆ 4:15 ನಾವು ಬೂಡಾ ಮಹೇಶ್ವರ ಅನ್ನೋ ಒಂದು ಸಣ್ಣ ದೇವಸ್ಥಾನ ಇದೆ ಮಧ್ಯಮಹೇಶ್ವರ ಮೇಲ್ಗಡೆ. ರಾಂಗ್ ರೂಟಲ್ಲಿ ಬಂದ್ಬಿಟ್ಟಿದ್ದೀವಿ.